ನೀವು ನೋಡ್ತಾ ಇದ್ದೀರಾ Bangalore24x7.com ವತಿಯಿಂದ ಶ್ವೇತಾ. ಇಂದು ನಮ್ಮೊಂದಿಗಿದ್ದಾರೆ ಸಿ.ವಿ.ರಾಮನ್ ನಗರ ವಾರ್ಡ್ನ ಬಿಜೆಪಿ ಅಭ್ಯರ್ಥಿ ಶ್ರೀ ಎಂ ಕೃಷ್ಣಾರವರು. ನಮಸ್ಕಾರ ಕೃಷ್ಣಾರವರು. ಸರ್, ಈಗ ಅನೇಕ ಜನರು ಅನೇಕ ರಾಜಕೀಯ ನಾಯಕರು ಈಗ ಬಿಬಿಎಂಪಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ರಾಜಕೀಯಕ್ಕೆ ಬಂದ ಮುಖ್ಯ ಕಾರಣ? ನಾವು ರಾಜಕೀಯಕ್ಕೆ ಬರಲು ನಮ್ಮ ಶಾಸಕರಾದ MLA ರಘುವರೇ ಕಾರಣ. ಅವರ ಮೊದಲಿಗೆ ನಾವು ನಮ್ಮ ದಾಸ ಸುಬ್ಬಣ್ಣನವರ ಆಶೀರ್ವಾದದಿಂದ ದೇವಸ್ಥಾನ ಸಮಾಜ ಕಾರ್ಯದಲ್ಲಿ ತೊಡಗಿದ್ದೇವೆ. ತದನಂತರ RS ಮುಖಾಂತರ ನಮ್ಮ MLA ರಘುವರ ಮುಖಾಂತರ ನಾವು ರಾಜಕೀಯ ಪ್ರವೇಶ ಮಾಡಿದ್ವಿ. ಅವರ ಆಶೀರ್ವಾದದಿಂದ ಇವತ್ತು ನಮ್ಮ ಈ ಸಿ.ವಿ.ರಾಮನ್ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಟಿಕೆಟ್ ದೊರಕಿ ನನ್ನನ್ನು ಜನರು ಆಶೀರ್ವಾದ ಮಾಡ್ತಿದ್ದಾರೆ. ಆ ಪ್ರಕಾರವಾಗಿ ನಾನು ರಾಜಕೀಯ ಬರಬೇಕಾಗಿದೆ. ಒಳ್ಳೆಯದು ಸರ್. ಈಗ ನೀವು ಸಿ.ವಿ.ರಾಮನ್ ನಗರ ವಾರ್ಡ್ನಿಂದ ಪ್ರತಿಸ್ಪರ್ಧಿಸುತ್ತಿದ್ದೀರಾ, ಹಾಗೂ ಈಗ ನೀವು ಸಿ.ವಿ.ರಾಮನ್ ನಗರಲ್ಲಿ ಸಾಕಷ್ಟು ಸಲ ಓಡಾಡಿದ್ದೀರಾ, ಹಾಗೂ ಈಗ ಕ್ಯಾಂಪೇನಿಂಗ್ ಸಹ ಮಾಡ್ತಾ ಇದ್ದೀರಾ. ಹೀಗಿರ್ಬೇಕಾದ್ರೆ ಸಿ.ವಿ.ರಾಮನ್ ನಗರ ವಾರ್ಡ್ನ ಜನರು ಹಾಗೂ ಅವರ ಸಮಸ್ಯೆಗಳ ಬಗ್ಗೆ ನಿಮಗಿರುವ ಅರಿವೇನು ಸರ್? ಈಗ ಮುಖ್ಯವಾಗಿ ಇಲ್ಲಿ ನಮ್ಮ ಶಾಸಕರ ನೆರವಿನಿಂದ ಅಭಿವೃದ್ಧಿ ಕಾರ್ಯಗಳು ತುಂಬಾನೇ ಇದೆ. ನಮ್ಮ ಶಾಸಕರ ಒಂದು ಮೂಲ ಮಂತ್ರ ಒಂದಿದೆ, ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ, ಅಂದರೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್. ಆ ಶಾಸಕರ ಆಶೀರ್ವಾದದಿಂದ ತುಂಬ ಕೆಲಸಗಳು ನಮ್ಮ ಸಿ.ವಿ.ರಾಮನ್ ವಾರ್ಡ್ನಿಂದ ಆಗಿದೆ. ಅದೇ ರೀತಿ ಸ್ವಲ್ಪ ನೀರಿನ ಸಮಸ್ಯೆ ಇದೆ. ಕಾವೇರಿ ಫೋರ್ತ್ ಸ್ಟೇಜ್ ಅಂತ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಅದು ಇನ್ನು 8 ರಿಂದ 10 ತಿಂಗಳಲ್ಲಿ ಮುಗಿಯಲಿದೆ. ಆ ಯೋಜನೆ ಮುಗಿದ ನಂತರ ಈ ಕಾವೇರಿ ನೀರಿನ ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸ್ತೇವೆ ಅಂತ ಶಾಸಕರ ಆಶೀರ್ವಾದದಿಂದ ನಾನು ಹೇಳ ಬಯಸ್ತೇನೆ. ಸರಿ ಸರ್. ಈಗ ಜನರಲ್ಲಿ ಮೂಡಿರೋ ಭಾವನೆ ಏನು ಅಂದ್ರೆ, ಎಲೆಕ್ಷನ್ ಮುಂಚೆ ಇರೋ ಭರವಸೆ ಎಲೆಕ್ಷನ್ ಆದ ನಂತರ ಇರೋದಿಲ್ಲ. ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಈಗ ನಮ್ಮ ಲೋಕಸಭಾ ಸದಸ್ಯರಾದ ಸಿ.ಸಿ. ಮೋಹನ್ ಇದ್ದಾರೆ, ಬಿಜೆಪಿ ಅವರಾಗಿದ್ದಾರೆ. ಮತ್ತೆ ಶಾಸಕರು ಬಿಜೆಪಿ ಅವರಾಗಿರೋದ್ರಿಂದ ಶಾಸಕರಾದ ರಘುವರ ನೇತೃತ್ವದಲ್ಲಿ ತುಂಬಾ ಒಳ್ಳೆಯ ಕೆಲಸಗಳಾಗ್ತಾ ಇದೆ. ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ನಾನು ಈ ವಾರ್ಡಿನ ಸಮಸ್ಯೆಗಳಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಬಗೆಹರಿಸುವ ವಿಶ್ವಾಸ ನನ್ನಲ್ಲಿದೆ. ಒಳ್ಳೆಯದು ಸರ್. ಈಗ ನೀವು ಒಂದು ವೇಳೆ ಗೆದ್ದು ಬಂದರೆ ನಿಮಗಿರುವ ಮೇನ್ ಪ್ರಯಾರಿಟೀಸ್, ಸಿ.ವಿ.ರಾಮನ್ ನಗರ ವಾರ್ಡ್ನ ಮೇನ್ ಪ್ರಯಾರಿಟೀಸ್, ಮೇನ್ ಫೋಕಸ್ ಏನು ಸರ್? ನನ್ನ ಮೊದಲ ಆದ್ಯತೆ ಬಂದು ನೀರಿನ ಸಮಸ್ಯೆ ಬಗೆಹರಿಸೋದು. ಮತ್ತೆ ಇನ್ನೆಲ್ಲ ಆಲ್ಮೋಸ್ಟ್ ಈ ವಾರ್ಡಿನಲ್ಲಿ ಸಿ.ವಿ.ರಾಮನ್ ವಾರ್ಡಿನಲ್ಲಿ ಆಲ್ಮೋಸ್ಟ್ ಅಂದರೆ ಒಂದು 80% ರೋಡು, ಚರಂಡಿ ಮತ್ತಿತರ ಕಾರ್ಯಕ್ರಮಗಳು ಎಲ್ಲ ಮುಗಿದಿವೆ. ಅಭಿವೃದ್ಧಿ ಕಾರ್ಯಗಳಲ್ಲಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋದು ಬಾಕಿ ಇದೆ. ಕೆಲವು ಕಡೆ ಸ್ವಲ್ಪ ಕೆಲಸಗಳು ಬಾಕಿ ಇರೋದ್ರಿಂದ ಆ ಕೆಲಸಗಳನ್ನು ಬೇಗ ಮುಗಿಸಿ ಮತ್ತೆ ಈ ಕಾವೇರಿ ನೀರಿನ ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸಬೇಕು ಅಂತ ಮೊದಲೇ ಆದ್ಯತೆ ನಾನು ಕೊಡ್ತೇನೆ. ಒಳ್ಳೆಯದು ಸರ್. ಹಾಗೆ ಈಗ ನೀವು ಇಲ್ಲಿ ನಿಮ್ಮ ಮೇನ್ ಅಜೆಂಡಾ, ನೀವು ಮೊದಲು ಫೋಕಸ್ ಮಾಡುವಂತ ಪ್ರಾಬ್ಲಮ್ ಏನು ಅಂತ ಹೇಳ್ತೀರಾ? ಇಲ್ಲಿ ನನ್ನ ಮೊದಲ ಸಮಸ್ಯೆನೇ ನೀರಿನ ಸಮಸ್ಯೆ. ನೀರಿನ ಸಮಸ್ಯೆ ಶೀಘ್ರವಾಗಿ, ಅಂದರೆ ಗೊತ್ತಿದೆ ಗಾಳಿ ಬೆಳಕು ನೀರು ನಮ್ಮ ಕೈಯಲ್ಲಿಲ್ಲ. ಆದರೂ ನಮ್ಮದೇ ಸರ್ಕಾರ ಇರೋದ್ರಿಂದ ಕರ್ನಾಟಕದಲ್ಲಿ, ಅದೇ ರೀತಿ ಬಿಬಿಎಂಪಿಯಲ್ಲಿ ಆಡಳಿತದಲ್ಲಿ ಬಿಬಿಎಂಪಿಯಲ್ಲಿ ಬಿಜೆಪಿ ಅಧಿಕಾರ ಬಂದಲ್ಲಿ ನಾವು ನಮ್ಮ ಸಕಲ ಸಮಸ್ತ ಎಫರ್ಟನ್ನು ಅದರ ಮೇಲೆ ಹಾಕಿ ಆ ನೀರಿನ ಸಮಸ್ಯೆಯನ್ನು ಮುಗಿಸಲು ಬಗೆಹರಿಸಲು ನಾನು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಸರಿ ಸರ್. ಅದನ್ನ ನೀವು ತಿಳಿಸೋ ಬಗೆ ಹೇಗೆ ಸರ್? ಅದನ್ನ ನೀವು ನಿವಾರಿಸುವ ಬಗೆ ಹೇಗೆ? ಈಗ ನೀವೇನು ನೋಡ್ತಾ ಇದ್ದೀರಾ, ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಈಗಾಗಲೇ ಬೆಂಗಳೂರಿಗೆ ಆನೆಕೆ ಯೋಜನೆಯನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ 3,600 ಕೋಟಿಗಳನ್ನು ಬೆಂಗಳೂರಿಗೆ ಈಗ ಪ್ರಾಜೆಕ್ಟ್ ಮಂಜೂರು ಮಾಡಿದ್ದಾರೆ. ಅದರಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಸಾಗ್ತಾ ಇವೆ. ಅದೇ ರೀತಿ ಇನ್ನೊಂದು 8 ರಿಂದ 10 ತಿಂಗಳಲ್ಲಿ ಕಾವೇರಿ ಫೋರ್ತ್ ಸ್ಟೇಜ್ ಪ್ರಾಜೆಕ್ಟ್ ಮುಗಿಯಲಿದೆ. ತದನಂತರ ಕಾವೇರಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ನನ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಸರ್, ಈಗ ನಿಮ್ಗೆ ವೋಟ್ ಹಾಕುವಂತಹ ಶ್ರೀಸಾಮಾನ್ಯರು ಅವರು ನಿಮ್ಮನ್ನು ಅವರ ಸಮಸ್ಯೆಗಳನ್ನು ಹೊತ್ತುಕೊಂಡು ನಿಮ್ಮ ಹತ್ರ ಬರುವಂತ ಬಗೆ ಹೇಗೆ ಸರ್? ನಾವು ಇವತ್ತಿನಿಂದಲ್ಲ 96ರಂದು ನಾನು ಶಾಸಕರಾದ ರಘುವರ ಸಂಪರ್ಕದಲ್ಲಿದ್ದೇನೆ. ಅವರು ಅನೇಕ ಸಮಸ್ಯೆಗಳನ್ನು ತಗೊಂಡು ಮನೆ ಬಾಗಿಲಿಗೆ ಬರ್ತಿದ್ರು. ಆ ಸಮಸ್ಯೆಗಳನ್ನು ಅಂದರೆ ವೃದ್ಧಾಪ್ಯ ವೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು, ಮತ್ತೆ ನಮ್ಮ ಶಾಸಕರ ನಿಧಿಯಿಂದ ಬರುವಂಥ ಅನೇಕ ಅಂದರೆ ಬಡವರಿಗೆ ಉಚಿತ ಆರೋಗ್ಯ ಸೌಲಭ್ಯ ಇರ್ಬೋದು, ಇಂಥವನ್ನೆಲ್ಲ ನಾವು ಬಗೆಹರಿಸಿಕೊಟ್ಟಿದ್ದೇವೆ. ಅದೇ ರೀತಿ ಮುಂದೇನೂ ಅದೇ ರೀತಿ ಸಾಗು ಭರವಸೆ ನನ್ನಲ್ಲಿದೆ. ಆ ಆತ್ಮವಿಶ್ವಾಸ ನನ್ನಲ್ಲಿದೆ. ಸರ್, ಈಗ ಅನೇಕ ಜನ ಯುವಕರು ಇವತ್ತು ಮತ ಚಲಾಯಿಸಿದ್ರೆ ಮುಂದೆ ನಡೆಯುವಂಥದ್ದು ಅಷ್ಟರಲ್ಲೇ ಇದೆ ಅನ್ನೋ ಭಾವನೆಯಲ್ಲಿದ್ದಾರೆ. ಹೀಗೆ ಕೇರ್ಲೆಸ್ ಯೂತ್ ಅಂದ್ರೆ ವೋಟ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲದೆ ಇರೋ ಯೂತ್ಗೆ ನೀವು ಹೇಗೆ ಅಪೀಲ್ ಮಾಡ್ತೀರಾ? ಈಗ ನಾನು ಹೋದ ಕಡೆಗಳೆಲ್ಲ ಬರುವಂತ ಅನೇಕ ಮಂದಿ ಯುವಕರೇ ಬರ್ತಿದ್ದಾರೆ. ಅದು ಏಕೆಂದ್ರೆ ನಮ್ಮ ಶಾಸಕರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಈ ಕ್ಷೇತ್ರದಲ್ಲಿ ಅವರು ಸಾಧನನಗರ ಕ್ಷೇತ್ರದಾಗಿದ್ದು ನಾನು ಅವರ ಸಂಪರ್ಕದಲ್ಲಿದ್ದೆ. ಮತ್ತೆ ಶ್ರೀರಾಮನಗರದಲ್ಲಿ ಅವರು ಶಾಸಕರಾದ ನಂತರ ಅನೇಕ
ಒಳ್ಳೆ ಒಳ್ಳೆ ಯೋಜನೆಗಳನ್ನು ಇಲ್ಲಿ ಮಾಡಿದ್ದಾರೆ. ಉತ್ತಮ ರಸ್ತೆಗಳು, ಒಳ್ಳೆ ಚರಂಡಿಗಳು, ಬೀದಿ ದೀಪಗಳು, ಇಂಥ ಸುಮಾರು ಒಂದು ಅಂದರೆ ಪಟ್ಟಿ ಮಾಡಲಿಕ್ಕೆ ಹೋಗೋಕ್ಕಾಗಿಲ್ಲ ಆ ಥರ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಈಗ ನಮ್ಮ ಇಂದ್ರಾನಗರದಲ್ಲಿ ಒಂದು 500 ಬೆಡ್ಡಿನ ಆಸ್ಪತ್ರೆಯನ್ನು ಅವರು ಶೀಘ್ರವಾಗಿ ಮುಗಿಸುವ ಹಂತದಲ್ಲಿದ್ದಾರೆ. ಆಮೇಲೆ ನಮ್ಮ ಕಗ್ದಾಸ್ಪುರ ಕೆರೆ ಅಂತ ಒಂದು ಸುಮಾರು 5 ಗ್ರಾಮಗಳಿಗೆ ಸಂಬಂಧಪಟ್ಟಂಥ ಒಂದು ಲೇಕ್ ಇರೋದ್ರಿಂದ ಆ ಲೇಕ್ಗೆ ಡೆವಲಪ್ಮೆಂಟ್ಗೆ 1 ಕೋಟಿಯನ್ನು ಪ್ರಾಜೆಕ್ಟ್ ಮುಂದೆ ಮಾಡಿದ್ದಾರೆ. ಈಗ ಅದಷ್ಟು ಕಾರ್ಯಕ್ರಮ ಆರಂಭ ಆಗಿದೆ. ಅದರ ನೆರವಿಂದ ಯುವಕರು ಹೆಚ್ಚೆಚ್ಚು ನನ್ನಲ್ಲಿ ಆಕರ್ಷಿತರಾಗಿದ್ದಾರೆ. ಅವರೆಲ್ಲರೂ ನಮ್ಮ ಜೊತೆ ಬರ್ತಾರೆ, ನಮ್ಮ ಜೊತೆ ಬರ್ತಾರೆ ಅಂತ ಒಂದು ಆತ್ಮವಿಶ್ವಾಸ ನನಗೆ. ಇದೇ ಆತ್ಮವಿಶ್ವಾಸದಲ್ಲಿ ಈಗ ಸರ್ ಇನ್ನೊಂದು ಪ್ರಶ್ನೆ, ಈಗ ಟ್ರಾಫಿಕ್ ಎಲ್ಲಾ ಕಡೆ ಬರೀ ಟ್ರಾಫಿಕ್ ಆಗೋಗಿದೆ. ಈ ಟ್ರಾಫಿಕ್ ನಿವಾರಿಸಲು ನೀವು ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ನಮ್ಮ ಬಿಜೆಪಿ ಸರ್ಕಾರದ ನೆರವಿನಿಂದ, ನಮ್ಮ ಶಾಸಕರ ನೆರವಿನಿಂದ ಅನೇಕ ಅಂದ್ರೆ ಈಗ ನಿಮಗೆ ಗೊತ್ತಿದೆ ಎಲ್ಲ ಕಡೆ ಜಾಬ್ ಇದೆ. ಈಗ ನೋಡಬೇಕು ಮಲ್ಲೇಶ್ವರ ಮುಖ್ಯ ರಸ್ತೆಯನ್ನ ಅಗಲ ಮಾಡುವಲ್ಲಿ ನಮ್ಮ ಶಾಸಕರ ಪ್ರಮುಖ ಪಾತ್ರವಿದೆ. ಈ ಡಿಬೇಟ್ ಸ್ಟ್ಯಾಂಡ್ ಆಗಿತ್ತು ನಮ್ಮ ಶಾಸಕರ ಸತತ ಪ್ರಯತ್ನದಿಂದ ಆ ರೋಡ್ ಈಗ 20 ಅಡಿ ಇದ್ದ ರೋಡ್ ಈಗ 80 ಅಡಿ ರೋಡ್ ಆಗಿದೆ. ಅದೇ ರೀತಿ ಅವರು ಟ್ರಾಫಿಕ್ ಸಮಸ್ಯೆ ನಿವಾರಿಸಲು ಅವರ ಸಹಕಾರ ಮತ್ತು ನೆರವಿನಿಂದ ನಾನು ನನ್ನ ಸಕಲ ಪ್ರಯತ್ನಪಟ್ಟು ಪ್ರಾಮಾಣಿಕ ಪ್ರಯತ್ನಪಟ್ಟು ಆ ಟ್ರಾಫಿಕ್ ಜಾಮಿನ ವ್ಯವಸ್ಥೆಯನ್ನು ನಮ್ಮ ಸರ್ಕಾರದ ನೆರವಿನಿಂದ ಉತ್ತಮಗೊಳಿಸಲು ಪ್ರಯತ್ನ ಪಡ್ತೇನೆ. ಮತದಾರರಿಗೆ ನಿಮ್ಮ ಕಿವಿ ಮಾತು, ದಯವಿಟ್ಟು ಯಾವುದೇ ಪಕ್ಷದ ಇಂಥ ಸಂದರ್ಭ ಎಲ್ಲ ಪಕ್ಷದವರು ಬಂದು ವೋಟ್ ಮಾಡಿ ಮತ ಕೇಳಲು ಬರ್ತಾರೆ. ಆದರೆ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ, ನಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ, ನಮ್ಮ ಸರ್ಕಾರದ ಸಾಧನೆಗಳನ್ನು ನೋಡಿ ಜನರು ಮತ ಚಲಾಯಿಸಿ ನನ್ನನ್ನು ಆಶೀರ್ವದಿಸಿ ಗೆಲ್ಲಿಸಬೇಕಂತ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು ಸರ್. ಗೆಲುವು ನಿಮ್ಮದಾಗಲಿ ಎಂದು ಹಾರೈಸುತ್ತೇನೆ. ಇಂತಿ 24x7.com ನಿಂದ ವತಿಯಿಂದ ಶ್ವೇತಾ. ಇದು ಆಗಿತ್ತು ಒಂದು ಚಿಕ್ಕ ಸಂದರ್ಶನ ಬಿಜೆಪಿ ಅಭ್ಯರ್ಥಿಯಾದ ಎಂ ಕೃಷ್ಣರವರ. ಧನ್ಯವಾದಗಳು.